ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवी गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय वृंद। ओके, चैतन्य चरितामृತ ಆದಿಲೀಲಾ ಅಧ್ಯಾಯ 4 ಶ್ಲೋಕ 42. ದಾಸ್ಯ ಸಖ್ಯ ವಾತ್ಸಲ್ಯ ಆರ ಐ ಶೃಂಗಾರ, ತಾರಿ ಪ್ರೇಮ ಚತುರ್ವಿಧ ಭಕ್ತ ಈ ಆಧಾರ. 4 ಬಗೆಯ ಭಕ್ತರು, 4 ಬಗೆಯ ಭಗವತ್ ಪ್ರೇಮದ ರಸಗಳ ಆಧಾರ ಅಥವಾ ಹೊಂದಿರುವವರಾಗ್ತಾರೆ. ಅಂದ್ರೆ 4 ವರ್ಗದ ಭಕ್ತರು, 4 ರಸಗಳು ಯಾವುವು? ದಾಸ್ಯ, ಸಖ್ಯ, ವಾತ್ಸಲ್ಯ, ಶೃಂಗಾರ. ಸೊ ಶಾಂತ ರಸ ನಿಜವಾಗಿಯೂ ಅದನ್ನ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ರಸ ಅಂತ ಸ್ವೀಕರಿಸೋದಿಲ್ಲ. ಯಾಕಂದ್ರೆ ಶಾಂತ ರಸದಲ್ಲಿ ಸೇವೆಯ ಮನೋಭಾವ ಇಲ್ಲ. ಹಾಗಾಗಿ ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ನಿಜ ನಿಜ ಭಾವ ಸಬೆ ಶ್ರೇಷ್ಠ ಕರಿ ಮಾನೆ, ನಿಜ ಭಾವೆ ಕರೆ ಕೃಷ್ಣ ಸುಖ ಆಸ್ವಾದನೆ. ಪ್ರತಿಯೊಬ್ಬ ಬಗೆಯ ಭಕ್ತನೂ ಕೂಡ ತನ್ನ ಭಾವವೇ ಅತಿ ಶ್ರೇಷ್ಠವಾದದ್ದು ಎಂದು ಪರಿಗಣಿಸುತ್ತಾನೆ. ಮತ್ತು ಆ ಒಂದು ಮನೋಭಾವದಲ್ಲಿ ಕೃಷ್ಣನೊಂದಿಗೆ ಅಪಾರವಾದ ಆನಂದವನ್ನು ಸವಿಯುತ್ತಾನೆ. ಪ್ರತಿಯೊಂದು ವರ್ಗದವರು, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, 4 ವರ್ಗದ ಭಕ್ತರು ಕೂಡ ಪ್ರತಿಯೊಬ್ಬರು ಕೂಡ ಅನ್ಕೋತಾರೆ ಅವರ ಭಕ್ತಿಯೇ ಅತ್ಯುತ್ಕೃಷ್ಟವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು ಅನ್ಬಿಟ್ಟು ಅವರು ಬಹಳ ಸಹಜವಾಗಿ ಬಹಳ ಅಪಾರ ಆನಂದವನ್ನು ಅನುಭವಿಸ್ತಾರೆ. ಇವಾಗ ಉದಾಹರಣೆಗೆ ಹನುಮಂತ ಏನಿದ್ರೂನು ದಾಸ್ಯಾನೇ ಅವನು. ಇನ್ನೇನು ನಾವು ಅವನಿಗೆ ಸಕಲ ಜ್ಞಾನ ಗೊತ್ತಿದ್ರು ಕೂಡ ಅವನು ದಾಸ್ಯಾನೆ, ರಾಮನ ದಾಸನೇ ಅವನು. ಇನ್ನೇನು ಆಗಲ್ಲ. ಅವನು ಇನ್ಯಾವ ತರಾನು ಭಗವಂತನನ್ನ ಆರಾಧಿಸಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಇದು ಸ್ವರೂಪ ಸ್ಥಿತಿ. ಮತ್ತೆ ಪ್ರತಿಯೊಂದು ದಾಸ್ಯದಲ್ಲಿರೋರು ಕೂಡ ತಮ್ಮ ಭಕ್ತಿಯೇ ಶ್ರೇಷ್ಠ. ಯಾವ ಅವರಿಗೆ ಕೊರತೆ ಅಥವಾ ಅಸಂತೃಪ್ತಿ ಇಲ್ಲ, ಸಂತೋಷವಾಗಿದ್ದಾರೆ, ಬಹಳ ಸಂತೋಷವಾಗಿದ್ದಾರೆ. ತಟಸ್ಥ ಹಯ್ಯ ಮನೆ ವಿಚಾರ ಯದಿ ಕರಿ, ಸಬ ರಸ ಹೊಯ್ತೆ ಶೃಂಗಾರೆ ಅಧಿಕ ಮಾಧುರಿ. ಆದರೆ ಯಾವ ಒಂದು ಪಕ್ಷಪಾತವಿಲ್ಲದೆ ಈ ಭಾವನೆಗಳನ್ನ ಹೋಲಿಸಿದ್ರೆ, ಒಂದ್ರ ಜೊತೆ ಇನ್ನೊಂದನ್ನ ಹೋಲಿಸಿದ್ರೆ, ಶೃಂಗಾರ ರಸ ಬೇರೆ ಎಲ್ಲಾ ರಸದ ಹೋಲಿಕೆಯಲ್ಲಿ ಮಧುರತೆಯಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಮಧುರತೆ ಎಷ್ಟು ಸುಮಧುರವಾದದ್ದು ಅದು ಅಂದ್ರೆ ಬೇರೆ ಎಲ್ಲಾ ರಸಗಳಿಗಿಂತ ಅತಿ ಶ್ರೇಷ್ಠವಾದ ರಸ. ಯಾಕಂದ್ರೆ ಈ ಎಲ್ಲಾ ರಸಗಳು ಕೂಡ
ಅದ್ವಯ ಸ್ತರದಲ್ಲಿರೋದು ಅಂದ್ರೆ ಪರಮ ಸ್ತರದಲ್ಲಿ ಇರೋದ್ರಿಂದ, ಪರಮ ಆಧ್ಯಾತ್ಮಿಕ ಸ್ತರದಲ್ಲಿರೋದ್ರಿಂದ ಒಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲವೂ ಸಮ, ಯಾವುದು ಒಂದಕ್ಕಿಂತ ಶ್ರೇಷ್ಠವಲ್ಲ, ಒಂದಕ್ಕಿಂತ ಕೀಳಲ್ಲ. ಆದರೂ ಕೂಡ ಆಧ್ಯಾತ್ಮಿಕವಾಗಿ ಅವುಗಳಲ್ಲಿ ವ್ಯತ್ಯಾಸವಿದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಈ ಶೃಂಗಾರ ರಸ ಎಲ್ಲಕ್ಕಿಂತ ಅತ್ಯಂತ ಪರಿಪೂರ್ಣವಾದದ್ದು. ಅದು ಯಾಕೆ ಅಂತ ಆಮೇಲೆ ಹೇಳ್ತಾರೆ. ಯಾಕಂದ್ರೆ ಕೃಷ್ಣನಿಗೆ ಈ ಒಂದು ರಸದಲ್ಲಿ ಅವನು ಅನುಭವಿಸೋ ಒಂದು ಆನಂದ ಎಲ್ಲಕ್ಕಿಂತ ಹೆಚ್ಚು. ಎಲ್ಲದರಲ್ಲೂ, ಎಲ್ಲಾ ಸಂಬಂಧಗಳಲ್ಲೂ, ಎಲ್ಲಾ ಭಕ್ತರೊಂದಿಗೂ ಕೃಷ್ಣ ಆನಂದವನ್ನು ಅನುಭವಿಸ್ತಾನೆ. ಆದ್ರೆ ಶೃಂಗಾರ ರಸದ ಆಸ್ವಾದನೆ ಎಲ್ಲಕ್ಕಿಂತ ಅವನಿಗೆ ಹೆಚ್ಚು ಸಂತೋಷವನ್ನ, ಆನಂದವನ್ನ ಕೊಡುತ್ತೆ. ಯಾಕಂದ್ರೆ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸಿಹಿಯಾದ ಸಂಬಂಧ, ಅದು ಬಹಳ ಮಧುರವಾದದ್ದು. ಬೇರೆ ಸಂಬಂಧಗಳು ಮಧುರವಾದದ್ದು, ಆದರೆ ಇದರಷ್ಟು ಮಧುರವಾದದ್ದಲ್ಲ. ಹಾಗಾಗಿ ಈ ಎಲ್ಲಾ ರಸಗಳಲ್ಲೂ ಶೃಂಗಾರ ರಸ ಅಥವಾ ಮಾಧುರಿ ರಸ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಥೋತ್ತರಂ ಅಸೌ ಸ್ವಾದ ವಿಶೇಷೋಲ್ಲಾಸಮಯ್ಯಪಿ ರತಿರ್ವಾಸನಯ ಸ್ವಾದ್ವಿ ಭಾಸತೆ ಕಾಪಿ ಕಸ್ಯಚಿತ್. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಶ್ರೀ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ಒಂದರ ಮೇಲೆ ಒಂದಾದ ಮೇಲೆ ಇನ್ನೊಂದರಲ್ಲಿ ಪ್ರೇಮದ ಒಂದು ಅನುಭವ ಹೆಚ್ಚಾಗ್ತಾನೆ ಹೋಗುತ್ತೆ. ಅಂದ್ರೆ ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಇದರಲ್ಲಿ ಒಂದಾದ ಮೇಲೆ ಒಂದು ಪ್ರೇಮದ ಅನುಭವ ಹೆಚ್ಚಾಗ್ತಾನೆ ಹೋಗುತ್ತೆ. ಆದರೆ ಇದು ಎಲ್ಲಾ ರಸಗಳಲ್ಲಿ ಯಾವುದರಲ್ಲಿ ಅತ್ಯುನ್ನತ ರುಚಿ ಇದೆಯೋ ಅಥವಾ ಎಲ್ಲಕ್ಕಿಂತ ಹೆಚ್ಚು ರುಚಿ ಇದೆಯೋ ಅದು ಶೃಂಗಾರ ರಸದಲ್ಲಿ ಆ ಒಂದು ಪ್ರೇಮದ ಆಸ್ವಾದನೆ ಆಗುತ್ತೆ. ಅಂದ್ರೆ ಶೃಂಗಾರ ರಸ ಪ್ರತಿಯೊಂದರಲ್ಲೂ ಕೂಡ ಪ್ರೇಮ ಹೆಚ್ಚಾಗ್ತಾನೆ ಇದೆ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಯಾವ್ದ್ರಲ್ಲಿರೋದು? ಶೃಂಗಾರ ರಸದಲ್ಲಿ. ಇದು ಭಕ್ತಿರಸಾಮೃತ ಸಿಂಧುವಿನ ಶ್ಲೋಕ. ಅತಏವ ಮಧುರ ರಸ ಕಹಿತಾರ ನಾಮ ಸ್ವಕೀಯ ಪರಕೀಯ ಭಾವೇ ದ್ವಿವಿಧ ಸಂಸ್ಥಾನ. ಹಾಗಾಗಿ ಇದನ್ನ ಮಧುರ ರಸ ಅಂತ ಕರೀತಾರೆ. ಇದರಲ್ಲಿ ಎರಡು ಉಪವಿಭಾಗಗಳಿವೆ, ಸ್ವಕೀಯ, ಪರಕೀಯ. ಸ್ವಕೀಯ ಅಂದ್ರೆ ವಿವಾಹಿತ ಪ್ರೇಮ, ಪರಕೀಯ ಅಂದ್ರೆ ಅವಿವಾಹಿತ ಪ್ರೇಮ. ಇವಾಗ ಸ್ವಲ್ಪ ನಾವು ಈ ರಸದ ಆಳಕ್ಕೆ ಇಳಿತಾ ಇದ್ದೀವಿ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಅವಿವಾಹಿತ ಅಂದ್ರೆ ನಾನು ನಿನ್ನೆ ಹೇಳ್ತಾ ಇದ್ದೀನಿ 2-3 ಪ್ರವಚನಗಳಿಂದ, ಈ ತರ ವಿಕೃತವಾದ ಕೆಳಮಟ್ಟದ ತುಚ್ಛ ಕ್ಷುಲ್ಲಕ ಪ್ರೇಮವಲ್ಲ ಇದು, ಪರಿಶುದ್ಧ ಭಕ್ತಿ, ಪರಿಶುದ್ಧ ಪ್ರೇಮ. ಹಾಗಾಗಿ ವಿವಾಹಿತ, ಅವಿವಾಹಿತ. ಹಾಗಾಗಿ ಈ ಶೃಂಗಾರ ರಸವನ್ನ ಮಧುರ ರಸ ಅಂತ ಕರೀತಾರೆ. ನಿಜವಾಗಿಯೂ ಅದರ ಹೆಸರು ಶೃಂಗಾರ ರಸ. ಅರೆ ಮಧುರ ರಸ ಅಂತ ಯಾಕೆ ಕರೀತಾರೆ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಸಿಹಿ, ಹೆಚ್ಚು ಮಧುರತೆ ಅದರಲ್ಲಿ ಇರೋದ್ರಿಂದ ಅದಕ್ಕೆ ಮಧುರ ರಸ ಅಂತಾನು ಕರೀತಾರೆ. ಓಕೆ, ಇವಾಗ ಸ್ವಕೀಯ ಮತ್ತೆ ಪರಕೀಯ ಭಾವದ ವರ್ಣನೆ. ಪರಕೀಯ ಭಾವೇ ಅತಿ ರಸೇರ ಉಲ್ಲಾಸ ಬ್ರಜ ವಿನ ಇಹಾರ್ ಅನ್ಯತ್ರ ನಾಹಿ ವಾಸ. ಪರಕೀಯ ಭಾವದಲ್ಲಿ ಅತಿ ರಸೇರ ಉಲ್ಲಾಸ, ಆ ರಸದ ಉಲ್ಲಾಸ ಎಲ್ಲಕ್ಕಿಂತ ಹೆಚ್ಚಾಗಿರುವಂಥದ್ದು ಪರಕೀಯ ಭಾವದಲ್ಲಿ. ಮತ್ತೆ ವ್ರಜವಿನ ಇಹಾರ ಅನ್ಯತ್ರ ನಹಿ ವಾಸ. ಈ ಪರಕೀಯ ಭಾವ ಬ್ರಜದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ವಾಸಿಸುವುದಿಲ್ಲ, ಅಂದ್ರೆ ಕಾಣುವುದಿಲ್ಲ. ಇದು ಅಂದ್ರೆ ಈ ಪರಕೀಯ ಭಾವವನ್ನ ಕೇವಲ ಬ್ರಜಭೂಮಿಯಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ.
ಮತ್ತೆ ಅದು ಎಲ್ಲಕ್ಕಿಂತ ಹೆಚ್ಚಾದ ಉಲ್ಲಾಸವನ್ನ ನೀಡುವಂತಹ ರಸ. ಹ್ಮ್ ನೋಡಿ, ಪರಕೀಯ ಭಾವ ಬ್ರಜ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ವ್ರಜವಧು ಗಣೇರೈ ಭಾವ ನಿರವಧಿ ತಾರ ಮಧ್ಯೆ ಶ್ರೀ ರಾಧಾಯ ಭಾವೇರ ಅವಧಿ. ಈ ಭಾವ ವ್ರಜವಧುಗಳಲ್ಲಿ ಈ ಭಾವ ನಿರವಧಿ ಅಂದ್ರೆ ಅದಕ್ಕೆ ಸೀಮವೇ ಇಲ್ಲ. ಅಂದ್ರೆ ಅಡೆತಡೆ ಇಲ್ಲದೆ ಅದು ವಿಸ್ತರಿಸ್ತಲೇ ಇರುತ್ತೆ. ಅಥವಾ ಅದಕ್ಕೆ ಯಾವ ಒಂದು ನಿಯಂತ್ರಣ ಇಲ್ಲ ಅಥವಾ ಸೀಮ ಇಲ್ಲ. ವ್ರಜವಧುಗಳಲ್ಲಿ ಈ ಪರಕೀಯ ರಸ ಕಾಣೋದು, ಮತ್ತೆ ಅದಕ್ಕೆ ಯಾವ ಒಂದು ಲಿಮಿಟ್ ಇಲ್ಲ, ಸೀಮ ಇಲ್ಲ. ಅನಿಯಂತ್ರಿತವಾಗಿ ಅಥವಾ ಅಸೀಮವಾಗಿ ಅದು ಹೆಚ್ಚಾಗಿ ವ್ರಜವಧುಗಳಲ್ಲಿ ಈ ರಸವನ್ನ, ಈ ಭಾವವನ್ನ ಕಾಣಬಹುದು. ತಾರ ಮಧ್ಯೆ, ಆದ್ರೆ ಅವರಲ್ಲಿ ಶ್ರೀ ರಾಧಾಯ ಭಾವೇರ ಅವಧಿ, ರಾಧಾರಾಣಿಯ ಭಾವವೇ ಪರಿಪೂರ್ಣತೆಯ ಅಂತ. ಅಂದ್ರೆ ಈ ಪರಕೀಯ ಭಾವ ರಾಧಾರಾಣಿಯಲ್ಲಿ ಪರಿಪೂರ್ಣತೆಯನ್ನ ಕಾಣುತ್ತೆ. ಸೊ ನೋಡಿ, 4 ರಸಗಳು, 5 ರಸಗಳಲ್ಲ, ಶಾಂತವನ್ನ ಬಿಟ್ಟು 4 ರಸಗಳು. ಆ 4 ರಸಗಳಲ್ಲಿ ಎಲ್ಲವೂ ಕೂಡ ಶ್ರೇಷ್ಠವೇ. ಆದ್ರೆ ಯಾವ ಒಂದು ಪಕ್ಷಪಾತವಿಲ್ಲದೆ ನೋಡಿದಾಗ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಶೃಂಗಾರ ರಸ. ಯಾಕೆಂದ್ರೆ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಧುರತೆ ಇದೆ, ಸಿಹಿ ಇದೆ. ಹಾಗಾಗಿ ಅದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅದಕ್ಕೆ ಅದನ್ನ ಮಧುರ ರಸ ಅಂತಾನು ಕರೀತಾರೆ. ಇದರಲ್ಲಿ 2 ವಿಭಾಗಗಳು, ಸ್ವಕೀಯ, ಪರಕೀಯ, ವಿವಾಹಿತ, ಅವಿವಾಹಿತ. ಈ ಅವಿವಾಹಿತ ಎಲ್ಲಕ್ಕಿಂತ ಹೆಚ್ಚು ಉಲ್ಲಾಸವನ್ನು ನೀಡುವಂಥದ್ದು. ಅದು ಬ್ರಜಭೂಮಿಯಲ್ಲಿ ಮಾತ್ರ ಕಾಣಿಸುವಂಥದ್ದು. ಆ ಬ್ರಜಭೂಮಿಯಲ್ಲೂ ಕೂಡ ಆ ಪರಕೀಯ ರಸ ಕೇವಲ ಬ್ರಜವಧುಗಳಲ್ಲಿ ಮಾತ್ರ ಕಾಣಿಸುತ್ತೆ. ಅದರಲ್ಲೂ ಕೂಡ ರಾಧಾ ರಾಣಿಯಲ್ಲಿ ಅದು ತನ್ನ ಆ ಒಂದು ಪರಿಪೂರ್ಣತೆಯನ್ನ ನಾವು ಕಾಣಬಹುದು. ಪ್ರೌಢ ನಿರ್ಮಲ ಭಾವ ಪ್ರೇಮ ಸರ್ವೋತ್ತಮ ಕೃಷ್ಣೇರ ಮಾಧುರ್ಯ ರಸ ಆಸ್ವಾದ ಕಾರಣ. ಬಹಳ ಮುಖ್ಯವಾದದ್ದು, ಇದನ್ನ ಅರ್ಥ ಮಾಡ್ಕೋಬೇಕು. ಅವಳ ಪರಿಶುದ್ಧವಾದ ಪರಿಪಕ್ವ ಪ್ರೇಮ ಬೇರೆ ಎಲ್ಲರ ಪ್ರೇಮವನ್ನು ಮೀರಿರುವಂತಹದ್ದು. ರಾಧಾರಾಣಿಯ ಪ್ರೇಮದ ವರ್ಣನೆಯನ್ನ ಮಾಡ್ತಾ ಇದ್ರೆ ಏನು? ಪರಿಶುದ್ಧ ಪರಿಪಕ್ವ ಪ್ರೇಮ, ಪರಿಶುದ್ಧವಾದದ್ದು. ಎಲ್ಲರ ಪ್ರೇಮವನ್ನ ಮೀರಿಸುವಂತದ್ದು ರಾಧಾರಾಣಿಯ ಪ್ರೇಮ. ಅವಳ ಪ್ರೇಮ ಎಂಥವುದು ಅಂದ್ರೆ, ಕೃಷ್ಣ ಈ ಮಾಧುರ್ಯ ರಸವನ್ನ ಆಸ್ವಾದಿಸೋದಕ್ಕೆ ಅವಳ ಪ್ರೇಮವೇ ಕಾರಣ. ಅಂದ್ರೆ ಕೃಷ್ಣ ಮಾಧುರ್ಯ ರಸವನ್ನ, ರಾಧಾರಾಣಿ ಇಲ್ಲದೆ ಕೃಷ್ಣ ಮಾಧುರ್ಯ ರಸವನ್ನ ಆಸ್ವಾದಿಸೋಕೆ ಆಗೋದಿಲ್ಲ. ಎಷ್ಟು ಶ್ರೇಷ್ಠವಾದ ಒಂದು ಪ್ರೇಮ ಅವಳದು. ಯಾಕೆ ಅಂತ ಆಮೇಲೆ ಮುಂದೆ ಹೇಳ್ತಾರೆ. ಯಾಕಂದ್ರೆ ಅದು ಪೂರ್ಣ ಪರಿಶುದ್ಧವಾದದ್ದು. ಅದಕ್ಕೆ ಅದು ಅದಿಲ್ಲದೆ, ಆ ರಾಧಾರಾಣಿಯ ಪ್ರೇಮವಿಲ್ಲದೆ ಕೃಷ್ಣ ಮಧುರ ರಸವನ್ನ ಆಸ್ವಾದಿಸೋಕೆ ಆಗೋದಿಲ್ಲ. ಎಲ್ಲರ ಪ್ರೇಮಕ್ಕಿಂತಲೂ ಶ್ರೇಷ್ಠವಾದದ್ದು, ಯಾಕಂದ್ರೆ ಅದು ಪೂರ್ಣ ಪರಿಶುದ್ಧವಾದದ್ದು. ಹಾಗಾಗಿ ಈ ಪ್ರೇಮದಲ್ಲಿ ಎಲ್ಲಕ್ಕಿಂತ, ಕೃಷ್ಣ ಪ್ರೇಮದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಗುಣ ಅನ್ನೋದು ಪರಿಶುದ್ಧತೆ. ಆ ಪರಿಶುದ್ಧತೆ ಏನು, ಅದರ ಅರ್ಥ ಏನು ಅನ್ನೋದನ್ನ ಮುಂದೆ ವರ್ಣಿಸ್ತಾರೆ. ಅತಏವ ಸೈ ಭಾವ ಅಂಗೀಕಾರ ಕರಿ ಸಾಧಿಲೇನ ನಿಜ ವಾಂಚ ಗೌರಂಗ ಶ್ರೀಹರಿ. ಹಾಗಾಗಿ ಗೌರಾಂಗ ಸ್ವಯಂ ಹರಿ ರಾಧಾರಾಣಿಯ ಭಾವನೆಗಳನ್ನು ಸ್ವೀಕರಿಸಿ
ಪ್ರಕಟನಾದ ಮತ್ತು ತನ್ನ ಸ್ವಂತ ಇಚ್ಛೆಗಳನ್ನ ಪೂರೈಸಿಕೊಂಡ. ತನ್ನ ಸ್ವಂತ ಇಚ್ಛೆಗಳನ್ನ ಪೂರೈಸಿಕೊಂಡ ಅಂತ ಆ ರಾಧಾರಾಣಿಯ ಪ್ರೇಮವನ್ನ ಆಸ್ವಾದಿಸುವುದೇ ಕೃಷ್ಣನ ಗುರಿಯಾಗಿತ್ತು. ಹಾಗಾಗಿ ಅವನು ಚೈತನ್ಯ ಮಹಾಪ್ರಭುವಾಗಿ ಬಂದು ಆತನ ಆಸೆಗಳನ್ನ ಪೂರೈಸಿಕೊಂಡ ಕೃಷ್ಣ. ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಈ 4 ರಸಗಳಲ್ಲಿ ನಾವು ನೋಡಿದ್ರೆ ಮಾಧುರ್ಯ ರಸ ಎಲ್ಲಕ್ಕಿಂತ ಪೂರ್ಣವಾದದ್ದು, ಸಂಪೂರ್ಣವಾದದ್ದು. ಸಂಪೂರ್ಣ ಅಂದ್ರೆ ಎಲ್ಲ ಅರ್ಧಂಬರ್ಧ ಅಂತ ಹೇಳ್ಬೋದು. ಇದು ಪೂರ್ತಿಯಾಗಿರುವಂತದ್ದು. ಸೊ ಅದರಲ್ಲಿ ಸ್ವಕೀಯ ಪರಕೀಯ. ಸ್ವಕೀಯ ಅಂದ್ರೆ ವಿವಾಹಿತ, ಎಲ್ಲರಿಗೂ ತಿಳಿದಿರೋ ಹಂಗೆ ಪತಿ ಪತ್ನಿಯ ಒಂದು ಸಂಬಂಧ. ಪರಕೀಯ ಅಂದ್ರೆ ಅವಿವಾಹಿತ ಅಥವಾ ಉಪಪತಿಯ ಸಂಬಂಧ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪರಕೀಯ ಭಾವ ಯಾಕೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಬಹಳ ಉಲ್ಲಾಸ ಅಥವಾ ಉತ್ಸಾಹಭರಿತವಾದದ್ದು. ಉತ್ಸಾಹಭರಿತವಾದದ್ದು ಇದು. ಎಲ್ಲಕ್ಕಿಂತ ಜಾಸ್ತಿ ಉತ್ಸಾಹ ಕೃಷ್ಣನಿಗೆ ಈ ಒಂದು ರಸದಲ್ಲೇ ಇರೋದು. ಇಂತಹ ಒಂದು ಪ್ರೇಮ ಯಾರಲ್ಲಿ ಕಂಡು ಬರುತ್ತೆ? ಯಾರು ಭಗವಂತನಿಗೆ ತೀವ್ರವಾದ ಪ್ರೇಮದಲ್ಲಿ, ಭಗವಂತನ ತೀವ್ರವಾದ ಪ್ರೇಮವನ್ನು ಹೊಂದಿದ್ದು ಭಗವಂತನಲ್ಲಿ ಯಾರು ಆಶ್ರಯವನ್ನು ಪಡ್ಕೊಂಡಿದ್ದಾರೋ ಅವರಲ್ಲಿ ಇದು ಕಾಣುತ್ತೆ. ಸೊ ಇದು ಮೊದಲು ತೀವ್ರವಾದ ಪ್ರೇಮದ ಶರಣಾಗತಿ. ಇದು ಶರಣಾಗತಿ ಬೇರೆ ಬೇರೆ ಕಾರಣಗಳಲ್ಲಿ ಜನರು ಭಗವಂತನಿಗೆ ಶರಣಾಗತರಾಗ್ಬೋದು. ಭಯದಿಂದ ಯಾರು ಶರಣಾಗತರಾಗ್ಬೋದು, ಬೇರೆ ಕಾರಣಗಳಿಂದ ಶರಣಾಗತರಾಗ್ಬೋದು. ಆದ್ರೆ ಇದು ತೀವ್ರವಾದ ಪ್ರೇಮದಿಂದ ಶರಣಾಗತಿ ಅಂದ್ರೆ ನೀನಿಲ್ಲದೆ ನನಗೆ ಬೇರೆ ಯಾರೂ ಇಲ್ವೇ ಇಲ್ಲ ಅನ್ನೋ ಒಂದು ಶರಣಾಗತಿ. ತೀವ್ರ ಪ್ರೇಮ. ಎಂತಹ ತೀವ್ರ ಪ್ರೇಮ ಅಂದ್ರೆ ಈ ಪರಕೀಯ ಭಾವ ಸಮಾಜದಲ್ಲಿ ಇದು ಸ್ವೀಕೃತವಲ್ಲ, ನೈತಿಕವಾದದ್ದಲ್ಲ ಇದು ಅಂತ ಗೊತ್ತಿದ್ರೂ ಕೂಡ ಕೃಷ್ಣನನ್ನ ಈ ಭಾವದಲ್ಲಿ ಪ್ರೇಮಿಸೋ ಅಂತ ಅಷ್ಟು ತೀವ್ರ ಪ್ರೇಮ ಇದು. ಪ್ರೇಮಿಸೋದು ಅಂದ ತಕ್ಷಣ ನಾವು ಭೌತಿಕ ವಿಕೃತ ಪ್ರೇಮ ನಮ್ಮ ಮನಸ್ಸಿಗೆ ಬರಬಾರ್ದು. ಇದು ಪರಿಶುದ್ಧ ಪ್ರೇಮ ಅಂದ್ರೆ ಇಲ್ಲಿ ಭಕ್ತಿ. ಎಷ್ಟು ತೀವ್ರವಾದ ಪ್ರೇಮ, ಎಷ್ಟು ತೀವ್ರವಾದ ಭಕ್ತಿ ಅಂದ್ರೆ ಇಡೀ ಸಮಾಜವೇ ಅವರನ್ನ ತಿರಸ್ಕರಿಸಿದ್ರು ಕೂಡ ಅವರಿಗೆ ಅದರ ಯೋಚನೆ ಇಲ್ಲ. ಅಷ್ಟು ಉಲ್ಲಾಸಭರಿತವಾದದ್ದು, ಉತ್ಸಾಹಭರಿತವಾದದ್ದು ಈ ಪರಕೀಯ ರಸ. ಅಷ್ಟು ಸಂಪೂರ್ಣವಾಗಿ ಶರಣಾಗತರಾಗಿರೋರು ಅಂತ ಭಕ್ತರು ಅವರು. ಸಮಾಜ ಅವರನ್ನ ಹೊರಗೆ ಹಾಕಿದ್ರು ಕೂಡ ಅವರಿಗೆ ಯೋಚನೆ ಇಲ್ಲ. ಇಷ್ಟೊಂದು ಅಪಾಯ ಈ ಒಂದು ಭಗವತ್ ಪ್ರೇಮದ ರಸದಲ್ಲಿ ಇಷ್ಟೊಂದು ಅಪಾಯವಿರೋದ್ರಿಂದ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಬೇರೆ ಸಂಬಂಧಗಳಲ್ಲಿ, ಬೇರೆ ರಸಗಳಲ್ಲಿ ಇಷ್ಟೊಂದು ಅಪಾಯ ಇಲ್ಲ. ಏನು ವಾತ್ಸಲ್ಯದಲ್ಲಿ ತಂದೆ ತಾಯಿ ಮಗುವಿನ ಸಂಬಂಧ ಸ್ವೀಕೃತವಾಗಿರೋದು, ಸಾಮಾಜಿಕವಾಗಿ ಸ್ವೀಕೃತವಾಗಿರೋದು. ಸ್ನೇಹ ಭಾವ ಸಾಮಾಜಿಕವಾಗಿ ಸ್ವೀಕೃತವಾಗಿರೋದು. ದಾಸಿ ಭಾವ ಸಾಮಾಜಿಕವಾಗಿ ಸ್ವೀಕೃತವಾಗಿರೋದು. ಸ್ವಕೀಯ ಭಾವ ಕೂಡ ಪ್ರೇಮ ಸ್ವಾಭಾವಿಕವಾಗಿ ಸ್ವೀಕೃತವಾಗಿರೋದು. ಯಾವುದು ಅನೈತಿಕವಾಗಿ ಯಾವುದು ಅನೈತಿಕ ಅಂತ ಹೇಳ್ತಾರೋ ಅದು ಪರಕೀಯ. ಯಾವುದು ಸ್ವೀಕೃತವಲ್ವೋ ಅದು ಪರಕೀಯ.
ಹಾಗಾಗಿ ಇದರಲ್ಲಿ ಇಷ್ಟೊಂದು ಅಪಾಯವಿದೆ, ಗಂಡಾಂತರವಿದೆ. ಆದ್ರೂ ಕೂಡ ಆ ಭಕ್ತರು ಅದ್ಯಾವುದನ್ನು ಪರಿಗಣಿಸದೆ ಕೃಷ್ಣನಿಗೆ ಪರಿಶುದ್ಧವಾಗಿ ಸೇವೆಯನ್ನ ಮಾಡ್ತಾರೆ. ಹಾಗಾಗಿ ಈ ಪರಕೀಯ ಭಾವ ಎಲ್ಲಕ್ಕಿಂತ ಶ್ರೇಷ್ಠವಾದ ಭಕ್ತಿ. ಆದ್ರೆ ನಾವು ಇದನ್ನ ಭೌತಿಕ ಆ ಸ್ತರಕ್ಕೆ ಇಳಿಸಿ ಈ ಪರಕೀಯ ಭಾವವನ್ನ ನಾವು ನೋಡಬಾರ್ದು. ಇದು ಆಧ್ಯಾತ್ಮಿಕ ಸ್ತರದಲ್ಲಿರುವಂತಹ ಪರಕೀಯ ಭಾವ. ಈ ಸ್ವಕೀಯ ಪರಕೀಯ ಎರಡೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ. ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿರೋದು ಕಾಮ. ಶುದ್ಧ ಪ್ರೇಮ ಇಲ್ಲವೇ ಇಲ್ಲ ಇಲ್ಲಿ ಭೌತಿಕ ಜಗತ್ತಿನಲ್ಲಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸ್ವಕೀಯ ಪರಕೀಯ ಇದೆ, ಆದ್ರೆ ವೈಕುಂಠದಲ್ಲಿ ಪರಕೀಯ ಇಲ್ಲ. ವೈಕುಂಠದಲ್ಲಿ ಇರೋದು ಸ್ವಕೀಯ. ಕೇವಲ ಗೋಲೋಕ ವೃಂದಾವನದಲ್ಲಿ ಅಥವಾ ವ್ರಜಧಾಮದಲ್ಲಿ ಮಾತ್ರ ಈ ಪರಕೀಯ ಇರೋದು. ಮತ್ತೆ ಇದು ಈ ಪರಕೀಯ ಭಾವ ಶ್ರೀಮತಿ ರಾಧಾರಾಣಿಯಲ್ಲಿ ಎಷ್ಟು ಪರಿಪಕ್ವವಾಗಿ ಪ್ರಕಟವಾಗುತ್ತೆ ಅಂದ್ರೆ ಅದು ಭಗವಂತನಿಗೂ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ವಂತೆ. ರಾಧಾರಾಣಿಯ ಭಾವನೆಗಳನ್ನ ಕೃಷ್ಣ ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವಳ ಪ್ರೇಮದ ತೀವ್ರತೆ ಅದು ಆನಂದದ ಅತ್ಯುನ್ನತ ರೂಪ, ಭಾವಪರವಶತೆಯ ಅತ್ಯುನ್ನತ ರೂಪ. ಅವಳ ಪ್ರೇಮದ ತೀವ್ರತೆ. ಯಾರೂ ಕೂಡ ಕೃಷ್ಣನ ಗುಣಗಳನ್ನ, ಕೃಷ್ಣನ ವ್ಯಕ್ತಿತ್ವವನ್ನ ರಾಧಾರಾಣಿಯಷ್ಟು ಯಾರೂ ಕೂಡ ಆಸ್ವಾದಿಸಕ್ಕಾಗೋದಿಲ್ಲ. ಹಾಗಾಗಿ ಕೃಷ್ಣ ಸ್ವಯಂ ಗೌರಾಂಗನ ರೂಪದಲ್ಲಿ ರಾಧಾರಾಣಿಯ ಸ್ಥಾನವನ್ನ ಸ್ವೀಕರಿಸಿದ್ದು ಅವನು ಪ್ರಕಟನ ಆಗ್ತಾನೆ. ಯಾಕಂದ್ರೆ ರಾಧಾರಾಣಿಯ ಪ್ರೇಮ ಎಷ್ಟು ತೀವ್ರವಾದದ್ದು ಅಂದ್ರೆ, ಎಷ್ಟು ಅತ್ಯುತ್ಕೃಷ್ಟವಾದದ್ದು ಅಂದ್ರೆ ಕೃಷ್ಣನಿಗೆ ಅದು ಅಚಿಂತ್ಯವಾಗೋಗಿದೆ. ಕೃಷ್ಣನಿಗೆ ಅರ್ಥ ಆಗ್ತಾ ಇಲ್ಲ. ಇದರ ವರ್ಣನೆ ಇದೆ ಇವಾಗ ಮುಂದಿನ ಶ್ಲೋಕಗಳಲ್ಲಿ. ಇನ್ನೂ ನಮ್ಮ ತಲೆ ಕೆಡಿಸುವಂತ ಶ್ಲೋಕಗಳು ಬರುತ್ತೆ. ಯಾಕೆ ತಲೆ ಕೆಡಿಸುವಂಥದ್ದು? ಯಾಕಂದ್ರೆ ಭೌತಿಕ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಗಿದು ಏನು ಅರ್ಥ ಆಗೋದಿಲ್ಲ, ಅಥವಾ ನಮ್ಗೆ ಅನೈತಿಕವಾಗಿ ಕಾಣಬಹುದು, ಅಥವಾ ನಮ್ಮ ಅಲ್ಪ ಬುದ್ಧಿಯನ್ನ ಮೀರಿರುವಂತಹದ್ದು ಇವಾಗ ಬರೋ ಶ್ಲೋಕಗಳು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಪರಕೀಯ. ಆ ಪರಕೀಯದಲ್ಲೂ ಕೂಡ ಎಲ್ಲರಿಗಿಂತ ಹೆಚ್ಚು ತೀವ್ರವಾದ ಪ್ರೇಮ, ಪರಕೀಯ ಭಾವದಲ್ಲಿ ಇರುವಂತ ಪ್ರೇಮ ಅಂದ್ರೆ ಶ್ರೀಮತಿ ರಾಧಾರಾಣಿ. ಎಷ್ಟು ಪರಿಪಕ್ವವಾದ ಪ್ರೇಮ ಅವಳದು ಅಂದ್ರೆ ಕೃಷ್ಣನಿಗೂ ಕೂಡ ಅವಳ ಪ್ರೇಮದ ಭಾವನೆಗಳು ಅರ್ಥವಾಗ್ತಾ ಇಲ್ಲ. ಮತ್ತೆ ಅದು ಈ ಭಾವಪರವಶತೆಯ ಅತ್ಯುನ್ನತ ರೂಪ. ಅಂತಹ ತೀವ್ರ ಪ್ರೇಮದಿಂದಾಗಿ ಕೃಷ್ಣನಲ್ಲಿ ಇರುವಂತಹ ಅದ್ಭುತವಾದ ಗುಣಗಳನ್ನ ರಾಧಾರಾಣಿಯಷ್ಟು ಬೇರೆ ಯಾರು ಆಸ್ವಾದಿಸೋದಿಲ್ಲ. ಇದು ಏನ್ ಹಿಂಗಂದ್ರೆ ಅರ್ಥ, ಇವಾಗ ಸಾಮಾನ್ಯವಾದ ಒಂದು ಉದಾಹರಣೆ ಕೊಡ್ತಾ ಇದೀನಿ. ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ನಾವು ಯಾರನ್ನಾದ್ರೂ ಇಷ್ಟಪಡ್ತೀವಿ ಅಂದ್ರೆ ಅವರಲ್ಲಿರೋ ಗುಣಗಳಿಂದ ನಾವು ಅವರನ್ನ ಇಷ್ಟಪಡ್ತೀವಿ. ಆದ್ರೆ ಅವರ ಒಬ್ರೊಬ್ರು ಒಬ್ರೊಬ್ರು ಆ ಗುಣಗಳನ್ನ ಬೇರೆ ಬೇರೆ ಮಟ್ಟದಲ್ಲಿ ಆಸ್ವಾದಿಸ್ತಾರೆ. ಇವಾಗ ಎಲ್ಲರಿಗಿಂತ ಹೆಚ್ಚಾಗಿ ಆಸ್ವಾದಿಸೋಕೆ ಸಾಧ್ಯವಾಗ್ತಾ ಇರೋದು ಕೇವಲ ರಾಧಾರಾಣಿಗೆ ಮಾತ್ರ. ಬೇರೆಯವರು ಕೃಷ್ಣನ ಗುಣಗಳನ್ನ ಆಸ್ವಾದಿಸ್ತಾರೆ, ಆದ್ರೆ ಇಷ್ಟರ ಮಟ್ಟಿಗೆ ಯಾರು ಆಸ್ವಾದಿಸೋಕ್ ಆಗೋದಿಲ್ಲ. ಯಾಕೆ ಕಾರಣ? ಅವಳ ಪರಿಶುದ್ಧ ಪ್ರೇಮ, ಅವಳ ತೀವ್ರ ಪ್ರೇಮ. ಎಷ್ಟು ಶ್ರೇಷ್ಠವಾದದ್ದು ರಾಧಾರಾಣಿಯ ಪ್ರೇಮ ಅಂದ್ರೆ ಕೃಷ್ಣ ಕೊನೆಗೆ ಬೇರೆ ಮಾರ್ಗವಿಲ್ಲದೆ, ಬೇರೆ ಪರ್ಯಾಯ ಮಾರ್ಗವಿಲ್ಲದೆ ಭಕ್ತನಾಗಿ ಅವಳ ಭಾವವನ್ನ ಸ್ವೀಕರಿಸಿ ಅವನು ಬಂದು ಅದನ್ನ ಆಸ್ವಾದಿಸ್ಬೇಕಾಯ್ತು.
ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಪ್ರಭು ಸಾಕ್ಷಾತ್ ಭಗವಂತ ಅಲ್ಲ ಪ್ರಭು, ಯಾಕೆ ಆತರ ಸ್ವೀಕಾರ ಮಾಡೋದು? ಅದೇ 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 ಅಚಿಂತ್ಯವಾದದ್ದು. ಈ ರಾಧಾಕೃಷ್ಣನ ಪ್ರೇಮದಲ್ಲಿ ಅದೇ ಅಚಿಂತ್ಯವಾದದ್ದು. ಕೃಷ್ಣ ಭಗವಂತ, ಇವಾಗ ಮುಂದೆ ವರ್ಣನೆ ಬರುತ್ತೆ ಇದಕ್ಕೆ ಕಾರಣ ಏನು ಅನ್ನೋದು ವರ್ಣಿಸ್ತಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಕೃಷ್ಣ ಭಗವಂತ, ಆದ್ರೆ ರಾಧಾರಾಣಿ ಅವನ ಆ ಸರ್ವಜ್ಞ. ಅವನು ಕೃಷ್ಣ, ಆದ್ರೆ ಅವನ ಸರ್ವಜ್ಞನ ಸ್ಥಾನದಲ್ಲಿ ಇದ್ಕೊಂಡು ಅವನಿಗೆ ರಾಧಾರಾಣಿ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕೃಷ್ಣ ಭಗವಂತ ಅನ್ನೋದು ಬೃಂದಾವನದ ಆಚೆ. ಬೃಂದಾವನದ ಹೊರಗೆ ಮಾತ್ರ ಕೃಷ್ಣ ತಾನು ಭಗವಂತ ಅನ್ನೋ ಒಂದು ಸ್ಥಾನ ಅಥವಾ ಅದರ ಹಿರಿಮೆ ಅದೆಲ್ಲ ಬೃಂದಾವನದ ಆಚೆ, ವ್ರಜಭೂಮಿಯ ಆಚೆ. ವ್ರಜಭೂಮಿಯಲ್ಲಿ ರಾಧಾರಾಣಿಯೇ ಶ್ರೇಷ್ಠಳು. ವ್ರಜೇಶ್ವರಿಯವಳು, ಬೃಂದಾವನೇಶ್ವರಿ. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಕೃಷ್ಣನಿಗೆ ಅರ್ಥವಾಗದೇ ಇರುವಂತಹ ಪ್ರೇಮ. ಯಾಕೆ ಅಂತ ಇವಾಗ ಮುಂದೆ ವರ್ಣಿಸ್ತಾರೆ. ಬಟ್ ಅಚಿಂತ್ಯವಾದದ್ದು. ಈ ರೀತಿಯಲ್ಲಿ ಯಾರಾದ್ರೂ ಒಬ್ರು ಇನ್ನೊಬ್ರನ್ನ ಪ್ರೀತಿಸ್ಬೋದು ಅಂತ ನಮ್ಗೆ ಅರ್ಥನೂ ಕೂಡ ಆಗಲ್ಲ. ಇದು ರಾಧಾಕೃಷ್ಣರ ಪ್ರೇಮ. ಅದಕ್ಕೆ ಈ ಪ್ರೇಮವನ್ನ ನಾವು ಭೌತಿಕ ದೃಷ್ಟಿಯಿಂದ ನೋಡಿದ್ರೆ ನಮಗೆ ಏನೂ ಅರ್ಥ ಆಗೋದಿಲ್ಲ. ನಮ್ಗೆ ನಾವು ಅರ್ಥ ಮಾಡ್ಕೋಬೇಕು. ರಾಧಾರಾಣಿ ಕೃಷ್ಣನ ಶರೀರದಿಂದಲೇ ಬಂದಿರೋದು. ಅವನಿಗೆ ಆನಂದವನ್ನ ಕೊಡೋ ಉದ್ದೇಶದಿಂದ ಅವಳ ಅಸ್ತಿತ್ವವೇ ಅವನಿಗೆ ಆನಂದವನ್ನ ಕೊಡೋದು. ಮತ್ತೆ ಅವಳು ಆನಂದವನ್ನ ಕೊಡೋದ್ರಲ್ಲಿ ಎಲ್ಲರಿಗಿಂತ ಸರ್ವಶ್ರೇಷ್ಠಳು. ಕೃಷ್ಣನಿಗೆ ಆನಂದವನ್ನು ಕೊಡೋದ್ರಲ್ಲಿ ಎಷ್ಟು ಸರ್ವಶ್ರೇಷ್ಠಳು ಅಂದ್ರೆ ಕೃಷ್ಣ ಅವಳಿಗೆ ಕೃಷ್ಣನೇ ರಾಧಾರಾಣಿ, ಆದ್ರೆ ಆ ಒಂದು ರೂಪದಲ್ಲಿ ಅವನಿಗೆ ಅರ್ಥ ಆಗದೆ ಇರೋಷ್ಟು ಪ್ರೇಮ ಅವಳಲ್ಲಿ ಇದೆ. ಇವಾಗ ಒಂದು ರೀತಿಯಲ್ಲಿ ಇವಾಗ ಸಾಮಾನ್ಯವಾಗ ಒಂದು ತಾಯಿ ಮಕ್ಕಳನ್ನ ಪ್ರೀತಿಸ್ತಾಳೆ. ಎಷ್ಟು ಪ್ರೀತಿಸ್ತಾಳೆ ಅಂದ್ರೆ ಅವರಿಗೆ ಆಹಾರವನ್ನ ಕೊಟ್ಟು ತನಗೆ ಆಹಾರ ಇಲ್ಲದೆ ಇದ್ರೆ ಅವಳು ಪರವಾಗಿಲ್ಲ ಅಂತಾಳೆ. ಆದ್ರೆ ಇದು ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಇದೇ ತರಹದ ಪ್ರೇಮ, ಇದೇ ತರಹ ರಾಧಾ ಕೃಷ್ಣನಿಗೆ ಸೇವೆಯನ್ನ ಮಾಡಕ್ ಇಷ್ಟಪಡ್ತಾಳೆ. ಆದ್ರೆ ಇದರಲ್ಲಿ ಒಳಗೊಂಡಿರೋ ಒಂದು ಅಪಾಯ ಗಂಡಾಂತರ ಅಂದ್ರೆ ಸುಮ್ನೆ ನನಗೆ ಇವತ್ತು ಊಟ ಸಿಗ್ಲಿಲ್ಲ ಅಲ್ಲ, ಜನ್ಮ ಜನ್ಮಗಳಲ್ಲಿ ನನಗೆ ಊಟ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಮೃತಳಾದ್ರೂ ಪರವಾಗಿಲ್ಲ. ಅಷ್ಟು ತೀವ್ರವಾದ ಭಾವನೆ ರಾಧಾರಾಣಿ. ಅದಕ್ಕೆ ನಾವು ನೋಡ್ತೀವಿ ಎಷ್ಟೊಂದ್ಸತಿ ರಾಧಾಷ್ಟಮಿ ಅದು ಇದು ಬಂದ್ರೆ ಕ್ಲಾಸ್ಗಳು ನಡೆಯುತ್ತೆ. ಹೆಚ್ಚಿನ ಭಕ್ತರು ಸುಮ್ಮನೆ ಏನೋ ಒಂದು ಲೀಲೆಯನ್ನ ಹೇಳ್ತಾರೆ. ಆ ಲೀಲೆಯನ್ನ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಮಗೆ ಉಲ್ಟಂ ಪಲ್ಟಾ ನಿಂತ್ಕೊಂಡ್ರು ನಮಗೆ ರಾಧಾರಾಣಿ ಅರ್ಥ ಆಗಲ್ಲ, ಯಾಕಂದ್ರೆ ಕೃಷ್ಣನಿಗೆ ಅರ್ಥ ಆಗ್ತಾ ಇಲ್ಲ. ಆಗ ನಾವು ಸುಮ್ಮನೆ ಏನೋ ಒಂದು ಲೀಲೆಯನ್ನ ಕಥೆಯನ್ನ ಕೇಳಿದ್ರೆ ನಮ್ಗೇನ್ ಅನ್ಸುತ್ತೆ, ಏನೋ ಹುಡುಗ ಹುಡುಗಿರ ನಡುವೆ, ಅಥವಾ ನಮ್ದು ಎಷ್ಟು ನಾವು ಪತಿತರು ಅಂದ್ರೆ ಆ ಒಂದು ಆನಂದ ಭೋಗಿಸೋ ಸ್ಥಾನದಲ್ಲಿ ನಾವೇ ನಿಂತ್ಕೊಂಡ್ಬಿಡ್ತೀವಿ. ಮತ್ತೆ ತುಂಬಾ ಚೆನ್ನಾಗಿತ್ತು, ಮಜಾ ಬಂತು ಅಂದ್ರೆ ನಾವೇ ಆನಂದಿಸಕ್ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ರಾಧಾರಾಣಿಯ ಅಸ್ತಿತ್ವವೇ ಕೃಷ್ಣನ ಆನಂದ. ಹಾಗಾಗಿ ಅದು ಸರಿಯಾದ ಸ್ತರದ ಶ್ರವಣವೇ ಅಲ್ಲ. ಅದಕ್ಕೆ ಸಾಮಾನ್ಯವಾಗಿ ನನಗೆ ರಾಧಾಷ್ಟಮಿಯ ಕ್ಲಾಸ್ ಏನಾದ್ರು ಸಿಕ್ಕಿದ್ರೆ ನಾನು ಯಾವಾಗ್ಲೂ ತತ್ವದ ಬಗ್ಗೆ ಮಾತಾಡ್ತೀನಿ. ರಾಧಾರಾಣಿ ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ರಾಧಾರಾಣಿಯ ಪ್ರೇಮ ಏನು ಅನ್ನೋದನ್ನ ಮಾತಾಡ್ತೀನಿ. ಇದಕ್ಕೆ ರಸತತ್ವ ಅಂತ ಕರೀತಾರೆ. ಯಾಕಂದ್ರೆ ರಸತತ್ವ ಅರ್ಥ ಆಗದೆ ಹೋದ್ರೆ ನಮಗೆ ನಿಜವಾಗಿಯೂ ರಸವನ್ನ ಲೀಲೆಯನ್ನ ಶ್ರವಣ ಮಾಡೋದಕ್ಕೆ ನಮಗೆ ಯೋಗ್ಯತೆನೇ ಇಲ್ಲ. ರಾಧಾ ಯಾರು, ಕೃಷ್ಣ ಯಾರು, ಅವರ ಪ್ರೇಮ ಏನು ಅನ್ನೋದು ನಮ್ಗೆ ಅರ್ಥ ಆಗದೆ ಹೋದ್ರೆ ಸುಮ್ಮನೆ ಅದನ್ನ ಶ್ರವಣ ಮಾಡೋದ್ರಲ್ಲಿ ಅವರ ಆ ಪರಿಶುದ್ಧವಾದ ಪ್ರೇಮದ ವಿಷಯಗಳನ್ನ ಶ್ರವಣ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ಮೊದಲು ನಾವು ಪರಿಶುದ್ಧರಾಗಿಲ್ಲ, ಎರಡನೇದು ಅವರ ಸ್ಥಾನದ ಅರಿವಿಲ್ಲ. ಹಾಗಾಗಿ ಆ ಲೀಲಾ ಶ್ರವಣ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನಮ್ಗೆ ಅಪಾಯಕಾರಿ. ಯಾಕಂದ್ರೆ ನಾವು ತಪ್ಪಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ನಮಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕಿಂತ ನಾವು ಕೆಳಗಿಳಿದ್ ಬಿಡ್ತೀವಿ.
ಇದು ಒಂದೊಂದು ವಾಕ್ಯನೂ ಕೂಡ ನಾವು ತುಂಬಾ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೊ ಇವಾಗ ನಮ್ಗೆ ಎಷ್ಟು ಅರ್ಥ ಆಗ್ತಾ ಇದೆಯೋ ಆಗ್ಲಿ, ಮತ್ತೆ ನೀವು ಇನ್ನೊಂದ್ಸತಿ, 2ನೇ ಸತಿ, 3ನೇ ಸತಿ ಓದಿದಾಗ ಇನ್ನೊಂದ್ ಸ್ವಲ್ಪ ವಿಷಯಗಳು ಅರ್ಥವಾಗೋಕ್ಕೆ ಪ್ರಾರಂಭವಾಗುತ್ತೆ. ಆದರೆ ಇವಾಗ ಸದ್ಯಕ್ಕೆ ಇದಕ್ಕಿಂತ ಇನ್ನೂ ಆಳವಾಗಿ ಹೋಗಲ್ಲ ನಾನು. ಮುಂದೆ ಇನ್ನೂ ಇದೆ. ಓಕೆ, ಇವತ್ತು ಇದು ಓಕೆ. ಮುಂದಿನ 2 ಶ್ಲೋಕಗಳು ಪ್ರಥಮ ಶ್ರೀ ಚೈತನ್ಯಾಷ್ಟಕದಿಂದ ಮತ್ತು ಪ್ರಥಮ ಶ್ರೀ ಚೈತನ್ಯಾಷ್ಟಕ ಶ್ಲೋಕ 2, ದ್ವಿತೀಯ ಶ್ರೀ ಚೈತನ್ಯಾಷ್ಟಕ ಶ್ಲೋಕ 3. ಇದು ರೂಪ ಗೋಸ್ವಾಮಿ ಅವರು ಬರೆದಿರುವಂತಹ ಸ್ತವಮಾಲ. ಸುರೇಶಾನಾಂ ದುರ್ಗಂ ಗತಿರತಿಶಯೇನೋಪನಿಷದಾಂ ಮುನೀನಾಂ ಸರ್ವಸ್ವಂ ಪ್ರಣತ ಪಟಲೀನಾಂ ಮಧುರಿಮಾ ವಿನಿರ್ಯಾಸ ಪ್ರೇಮ್ಣೋ ನಿಖಿಲ ಪಶು ಪಾಲಾಂಬುಜದೃಶಾಂ ಸ ಚೈತನ್ಯ ಕಿಮ್ಮೆ ಪುನರಪಿ ದೃಶೋರ್ಯಾಸ್ಯತಿ ಪದಂ. ಭಗವಾನ್ ಚೈತನ್ಯರು ದೇವತೆಗಳ ಆಶ್ರಯ, ಉಪನಿಷತ್ತುಗಳ ಧ್ಯೇಯ ಅಥವಾ ಗುರಿ, ಮತ್ತೆ ಮಹಾ ಋಷಿಗಳ ಸರ್ವಸ್ವ ಮತ್ತು ಭಕ್ತರ ಸುಂದರ ಆಶ್ರಯ ಮತ್ತು ಕಮಲ ನಯನವನ್ನು ಹೊಂದಿರುವಂತಹ ಗೋಪಿಯರ ಪ್ರೇಮದ ಸಾರ. ಅವನು ಮತ್ತೆ ನನ್ನ ಕಣ್ಣಿಗೆ ಕಾಣಿಸ್ಕೋತಾನ ಅಂತ ರೂಪ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಚೈತನ್ಯರ ವರ್ಣನೆಯನ್ನ ಮಾಡ್ತಾ ಹೇಳ್ತಾ ಇದ್ರೆ ಅವನು ಗೋಪಿಯರ ಪ್ರೇಮದ ಸಾರ. ಯಾಕಂದ್ರೆ ಗೋಪಿಯರ ಪ್ರೇಮದ ಸಾರ ಅಂದ್ರೆ ರಾಧಾರಾಣಿ ಅವರು. ಹಾಗಾಗಿ ಗೋಪಿಯರ ಪ್ರೇಮದ ಸಾರ. ಅಪಾರಂ ಕಸ್ಯಾಪಿ ಪ್ರಣಯ ಜನ ವೃಂದಸ್ಯ ಕುಟುಕಿ ರಸಸ್ತೋಮಂ ಧುತ್ವಾ ಮಧುರಂ ಉಪಭೋಕ್ತುಂ ಕಮಪಿ ಯಃ ರುಚಂ ಸ್ವಾಮಾವರೇ ದ್ಯುತಿಂ ಇಹ ತದೀಯಾಂ ಪ್ರಕಟಯನ್ ಸದೇವಶ್ಚೈತನ್ಯಾಕೃತಿರ್ ಅತಿತರಾಂ ನ ಕೃಪಯತು. ಭಗವಾನ್ ಕೃಷ್ಣ ತನ್ನ ಸಹಸ್ರಾರು ಗೋಪಿ ಜನರಲ್ಲಿ ಅಥವಾ ಗೋಪಿಕಾ ಸ್ತ್ರೀಯರಲ್ಲಿ ಒಬ್ಬಳ ಪ್ರೇಮದ ರಸಗಳನ್ನು, ಪ್ರೇಮದ ಅಸೀಮ ಅಮೃತಮಯ ರಸವನ್ನ ಆಸ್ವಾದಿಸಲು ಬಯಸಿದ. ಆ ಗೋಪಿಯರಲ್ಲಿ ಒಬ್ಬಳ ಪ್ರೇಮದ ಅಸೀಮ ಅಮೃತ ರಸವನ್ನ ಆಸ್ವಾದಿಸಕ್ಕೆ ಅವನು ಇಚ್ಛಿಸಿದ. ಹಾಗಾಗಿ ಅವನು ಚೈತನ್ಯರ ರೂಪವನ್ನ ಸ್ವೀಕರಿಸಿದ. ತನ್ನ ಕಪ್ಪು ಬಣ್ಣವನ್ನು ಮುಚ್ಚಿಡುತ್ತಾ ಅವಳ ಹೊಳೆಯುತ್ತಿರುವ ಆ ಒಂದು ಸುವರ್ಣ ಬಣ್ಣದಿಂದಾಗಿ ತನ್ನ ಕಪ್ಪು ಬಣ್ಣವನ್ನು ಮುಚ್ಚಿಟ್ಟು ಅವನು ಆ ಪ್ರೇಮವನ್ನು ಆಸ್ವಾದಿಸುತ್ತಾನೆ. ಅಂತ ಭಗವಾನ್ ಚೈತನ್ಯರು ಅವರ ಕೃಪೆಯನ್ನು ನಮಗೆ ನೀಡಲಿ. ಸೊ ಹಾಗಾಗಿ ಒಂದೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ, ಕೃಷ್ಣ ಅವತರಿಸಿದ ಏನಕ್ಕೆ? ರಾಧಾರಾಣಿಯ ಪ್ರೇಮದ ಅಸೀಮ ಅಮೃತ ರಸವನ್ನ ಆಸ್ವಾದಿಸೋಕೆ. ಯಾಕಂದ್ರೆ ಆ ರಸ ಎಷ್ಟು ಅತ್ಯುತ್ಕೃಷ್ಟವಾದದ್ದು ಅಂದ್ರೆ ಕೃಷ್ಣನಿಗೆ ಅರ್ಥವೇ ಆಗ್ತಾ ಇಲ್ಲ. ಆ ರಸವನ್ನ ಆಸ್ವಾದಿಸೋದಕ್ಕೆ ಅವನು ಅವಳ ಮೈ ಬಣ್ಣವನ್ನ ಪ್ರದರ್ಶಿಸ್ತಾನೆ, ಸುವರ್ಣ ಬಣ್ಣವನ್ನ ಪ್ರದರ್ಶಿಸ್ತಾನೆ, ತನ್ನ ಕಪ್ಪು ಬಣ್ಣವನ್ನ ಅವನು ಮುಚ್ಚಿಡ್ತಾನೆ. ಅಂದ್ರೆ ಅವಳ ಭಾವನೆಯಲ್ಲಿ ಕೃಷ್ಣ ಆ ರಸದ ಅಸೀಮ ಅಮೃತಮಯ ರಸವನ್ನ ಆಸ್ವಾದಿಸ್ತಾ ಇದ್ದಾನೆ ಚೈತನ್ಯ ಮಹಾಪ್ರಭು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳಲ್ಲಿ ಆದಿಲೀಲಾ, ಮಧ್ಯಲೀಲಾ, ಇನ್ನು ಇದು ಆದಿಲೀಲಾ ಒಂದು ರೀತಿಯಲ್ಲಿ ಪ್ರಾರಂಭವೇ ಆಗಿಲ್ಲ. ಯಾಕಂದ್ರೆ ಇದು ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಕೊಟ್ಟಿರುವ
ಮೂಲ 14 ಶ್ಲೋಕಗಳ ಇನ್ನೂ ವರ್ಣನೆನೇ ನಡೀತಾ ಇದೆ. ಅವರು ಅದನ್ನ ಆ ಶ್ಲೋಕಗಳನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಶುರು ಆಗೋದು. ಆದಿ ಲೀಲಾ ಕೆಲ ಬಹಳ ಕಡಿಮೆ ಅವರ ಮಗುವಾಗಿದ್ದಾಗ ಅಥವಾ ಬಾಲ್ಯದ ಲೀಲೆಗಳು ಬಹಳ ಕಡಿಮೆ. ಆಮೇಲೆ ಮಧ್ಯ ಲೀಲೆಯಲ್ಲೂ ಇದೆ. ಆದರೆ ನಿಜವಾಗಿಯೂ ಚೈತನ್ಯ ಚರಿತಾಮೃತದ ನಿಜವಾದ ವಿಷಯ ಅದು ಬರೋದು ನಮಗೆ ಅಂತ್ಯಲೀಲೆಯಲ್ಲೇ ನಮಗೆ ಗೊತ್ತಾಗೋದು ಹೇಗೆ ಚೈತನ್ಯ ಮಹಾಪ್ರಭು ರಾಧಾರಾಣಿಯ ಭಾವವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ನಮಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳ ಪ್ರಕಟವಾಗಿದ್ದಕ್ಕೆ ಕಾರಣ ಏನು. ಆದ್ರೆ ಅದು ಕೂಡ ಈ ತತ್ವವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳಕ್ ಕಷ್ಟ. ಯಾಕಂದ್ರೆ ಎಲ್ಲಾ ಬೇರೆ ಬೇರೆ ತರಹ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಚೈತನ್ಯ ಮಹಾಪ್ರಭು. ಅವಾಗ ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆ ಇಂತಹ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೂಡ ಈ ಅಧ್ಯಾಯವನ್ನೇ ನಾವು ಜೀರ್ಣಿಸ್ಕೊಳ್ಳಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ತುಂಬಾ ದಿನಗಳು ಇದನ್ನು ಓದ್ತೀವಿ. ಯಾಕಂದ್ರೆ ಇದೇ ಹೃದಯ ಸಾರ ಇದು ಚೈತನ್ಯ ಚರಿತಾಮೃತದ ಅಥವಾ ಸಂಪೂರ್ಣ ಭಕ್ತಿ ರಸದ, ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದ ಭಕ್ತಿ ರಸ ಮಾಧುರ್ಯ ರಸದ ಸಾರ ಈ ಅಧ್ಯಾಯದಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನೂ ರೂಪ ಗೋಸ್ವಾಮಿಯವರು ಇನ್ನೂ ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಅದಿನ್ನು ನಮಗೆ ಇನ್ನೂ ಮುಟ್ಟೋದಕ್ಕೂ ಕೂಡ ಯೋಗ್ಯತೆ ಇಲ್ಲ. ಯಾಕಂದ್ರೆ ಅದು ಇನ್ನೂ ಆಳವಾದ ವಿಷಯಗಳು, ಇನ್ನೂ ರಹಸ್ಯಮಯವಾದ ನಿಗೂಢವಾದ ಅಥವಾ ಅದನ್ನ ಓದ ತಕ್ಷಣ ನಮಗೆ ಅನೈತಿಕ ಅಂತಾನೆ ಅನ್ಸುತ್ತೆ ಅಂತಹ ಲೀಲೆಗಳು. ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದ್ದಾರೆ, ನಮ್ಮ ಹೃದಯ ಸಂಪೂರ್ಣವಾಗಿ ಭೌತಿಕ ಪುರುಷ ಸ್ತ್ರೀಯರ ಆಕರ್ಷಣೆ, ಭೌತಿಕ ಬಂಧನದಿಂದ ನಾವು ಅಥವಾ ಆ ಮನೋಭಾವದಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದು ಪೂರ್ಣ ಪರಿಶುದ್ಧ ಸ್ಥಾನದಲ್ಲಿ ನಿಂತಿಲ್ದೆ ಹೋದ್ರೆ ಇದು ಯಾವುದನ್ನು ಕೂಡ ನಾವು ಸರಿಯಾಗಿ ಶ್ರವಣ ಮಾಡಿ ಸ್ವೀಕಾರ ಮಾಡಕ್ ಆಗೋದಿಲ್ಲ. ನಿಜವಾಗಿಯೂ ಕೃಷ್ಣನ ಬಗ್ಗೆ ಬಹಳ ಸಂದೇಹಗಳು ಹುಟ್ಟುತ್ತವೆ. ಕೃಷ್ಣ ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ತಲೆ ಕೆಡುತ್ತೆ. ಯಾಕಂದ್ರೆ ನಾವು ಭೌತಿಕ ಸ್ತರದಲ್ಲಿ ಇದೀವಿ. ಅದಕ್ಕೆ ನಮಗೆ ಕೃಷ್ಣನ ಅಲೌಕಿಕ ಸ್ತರದ ಅರಿವು ಆಗೋದಿಲ್ಲ, ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ವೇಗವಾಗಿ ಎಷ್ಟು ಸ್ಪೀಡಲ್ಲಿ ನೀವು ಹೋಗಕ್ಕಾತೋ ಅಷ್ಟೇ ಸ್ಪೀಡಲ್ಲಿ ಹೋಗಿ. ಯಾವ್ದೋ ಇವಾಗ ವಿಷಯ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಡಿ, ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಒಂದ್ಸತಿ ಪ್ರಶ್ನೆ ಕೇಳ್ಬೋದು, ನಾನು ವಿವರಿಸಕ್ಕೆ ಪ್ರಯತ್ನ ಮಾಡ್ಬೋದು. ಆದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಡಿ. ಅದರ ಅರ್ಥ ಏನು ಅಂದ್ರೆ ಇನ್ನು ಆ ಪರಿಶುದ್ಧತೆ ಹಂತಕ್ಕೆ ಬಂದಿಲ್ಲ, ಹಾಗಾಗಿ ಅರ್ಥವಾಗ್ತಾ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನ ಇನ್ನೂ ಜಾಸ್ತಿ ಚೆನ್ನಾಗಿ ಪ್ರಾಮಾಣಿಕತೆಯಿಂದ ಜಪ ಮಾಡ್ತಾ ಇನ್ನೂ ಹೃದಯವನ್ನ ಪರಿಶುದ್ಧ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಅದರ ಅರ್ಥ. ಯಾಕಂದ್ರೆ ಇದೇ ನಮ್ಮ ಜೀವನದ ಗುರಿ. ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಆ ಹಂತವನ್ನ ತಲುಪೋದಕ್ಕೆ ಇಚ್ಛೆ ಪಟ್ಟು ಪ್ರಯತ್ನ ಮಾಡೋದೇ ನಮ್ಮ ಭಕ್ತಿಯ ಗುರಿ. ನಾವೇ ಅನ್ಕೊಂಡಿದ್ವಿ, ಹೋಗ್ತೀನಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಏನೋ ಮಾಡ್ತೀನಿ, ಕೀರ್ತನೆ ಮಾಡ್ತಾರೆ, ಕೇಳ್ತೀನಿ, ಹಾಡ್ತೀನಿ, ಜಪ ಮಾಡ್ತೀನಿ, ಪ್ರಸಾದ ತಗೋತೀನಿ, ಭಕ್ತರ ಜೊತೆ ಮಾತಾಡ್ತೀನಿ, ಬರ್ತೀನಿ. ಇದು ವಿಧಾನ, ಇದು ವಿಧಾನ, ಸಾಧನ ಭಕ್ತಿಯ ವಿಧಾನ. ಆದರೆ ಇದರ ಗುರಿ ಏನು? ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು. ಭಾವಗ್ರಹಣೇರ ಹೇತು ಕೈಲ ಧರ್ಮ ಸ್ಥಾಪನ ತಾರ ಮುಖ್ಯ ಹೇತು ಕಹಿಶುನ ಸರ್ವಜನ. ಈ ಭಾವವನ್ನ ಗ್ರಹಿಸೋದಕ್ಕೆ ಚೈತನ್ಯ ಮಹಾಪ್ರಭುಗಳು ಪ್ರಕಟ ಆಗಿತ್ತು. ಮತ್ತೆ ಜೊತೆಗೆ ಈ ಯುಗ ಧರ್ಮವನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ. ಆದ್ರೆ ಅದು ನಿಜವಾದ ಹೇತು ಅಲ್ಲ. ಈ ಮುಖ್ಯ ಕಾರಣವನ್ನು ನಾನೀಗ ವರ್ಣಿಸ್ತೀನಿ, ಎಲ್ಲರೂ ದಯವಿಟ್ಟು ಶ್ರವಣ ಮಾಡಿ ಅಂತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾರೆ. ಮೂಲ ಹೇತು ಆಗೆ ಶ್ಲೋಕೇರ ಕೈಲ ಭಾಷ ಏವೇ ಕಹಿ ಸೇ ಶ್ಲೋಕೇರ ಅರ್ಥ ಪ್ರಕಾಶ. ಇವಾಗ ಈ ಮೂಲ ಶ್ಲೋಕದ ಅಥವಾ ಭಗವಂತ ಈ ರೀತಿಯಲ್ಲಿ ಅವತರಿಸಿದ ಮೂಲ ಕಾರಣವನ್ನ ವಿವರಿಸಕ್ಕೆ ಮುಂಚೆ ನಾನು ಇದಕ್ಕೆ ಬಹಳ
ಆಭಾಸ ಅಥವಾ ಇದಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದೀನಿ ಅಷ್ಟೇ, ಅಥವಾ ಸೂಚನೆಗಳನ್ನ ಕೊಟ್ಟಿದ್ದೀನಿ. ಈಗ ನಾನು ಅದರ ಸಂಪೂರ್ಣ ಅರ್ಥವನ್ನ ಪ್ರಕಟ ಮಾಡ್ತೀನಿ ಅಂತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ. ಓಕೆ, ಈ ಒಂದು ಶ್ಲೋಕವನ್ನು ಓದ್ಬಿಟ್ಟು ಇವತ್ತಿಗೆ ನಿಲ್ಸೋಣ. ಯಾಕಂದ್ರೆ ನೆಕ್ಸ್ಟು ಎಲ್ಲ ಮುಂದಿನ ಶ್ಲೋಕಗಳು ಒಟ್ಟಿಗೆ ಓದಬೇಕು. ರಾಧಾ ಕೃಷ್ಣ ಪ್ರಣಯ ವಿಕೃತಿರ್ಲಾದಿನಿ ಶಕ್ತಿರಸ್ಮಾತ್ ಏಕಾತ್ಮಾನಮಪಿ ಭುವಿ ಪುರಾ ದೇಹ ಭೇದಂ ಗತೌ ತೌ ಚೈತನ್ಯಾಖ್ಯಂ ಪ್ರಕಟಮಧುನಾ ತದ್ವಯಂ ಚೈಕ್ಯಮಾಪ್ತಂ ರಾಧಾ ಭಾವದ್ಯುತಿ ಸುವಲಿತಂ ನೌಮಿ ಕೃಷ್ಣ ಸ್ವರೂಪಂ. ಇದು ಮೂಲ ಚೈತನ್ಯ ಚರಿತಾಮೃತ 14 ಶ್ಲೋಕಗಳಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಶ್ಲೋಕ. ಇದು ಶ್ರೀ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಡೈರಿಯಿಂದ ತಗೊಂಡಿರುವಂಥದ್ದು. ಇದು ಈ 14 ಶ್ಲೋಕಗಳಲ್ಲಿ ಇದು 5ನೇ ಶ್ಲೋಕ. ಇದರ ಅರ್ಥವೇ ಚೈತನ್ಯ ಮಹಾಪ್ರಭುಗಳು ಅಥವಾ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟ ಆಗಿದ್ದಕ್ಕೆ ಇರುವಂತಹ ಮೂಲ ಕಾರಣವನ್ನ ಈ ಶ್ಲೋಕ ಬಹಿರಂಗ ಮಾಡ್ತಾ ಇದೆ. ಇದರ ಅನುವಾದ: ರಾಧಾ ಮತ್ತು ಕೃಷ್ಣರ ಪ್ರಣಯ ಪ್ರೀತಿಯ ವ್ಯವಹಾರಗಳು ಭಗವಂತನ ರಂಗಶಕ್ತಿ ಅಥವಾ ಭಗವಂತನ ಲಾದಿನಿ ಶಕ್ತಿ, ಆನಂದವನ್ನು ನೀಡುವ ಶಕ್ತಿಯ ಅಭಿವ್ಯಕ್ತಿ, ಅಥವಾ ಭಗವಂತನ ಅಂತರಂಗ ಲಾದಿನಿ ಅಂದ್ರೆ ಅವನಿಗೆ ಸಂತೋಷವನ್ನ ನೀಡುವಂತಹ ಶಕ್ತಿ ರಾಧಾ ಕೃಷ್ಣರ ಪ್ರೇಮ ಲೀಲೆಗಳಾಗಿ ಪ್ರಕಟವಾಗಿದೆ. ನಂತರ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೃಷ್ಣನಿಗೆ ಆನಂದವನ್ನ ನೀಡೋದು ಈ ರಾಧಾ ಕೃಷ್ಣರ ಲೀಲೆ. ಅವನ ಮತ್ತು ರಾಧೆಯ ಲೀಲೆಯೇ ಅವನಿಗೆ ಆನಂದವನ್ನ ನೀಡುವಂತಹದ್ದು. ಆನಂದವನ್ನ ನೀಡುವ ಉದ್ದೇಶದಿಂದಲೇ ರಾಧಾರಾಣಿ ಅವನ ದೇಹದಿಂದ ಪ್ರಕಟ ಆಗಿದ್ದು. ರಾಧಾ ಮತ್ತೆ ಕೃಷ್ಣ ಒಬ್ಬರೇ, ಒಬ್ಬರಾಗಿದ್ರು ಕೂಡ ಸನಾತನವಾಗಿ ಅವರು ಬೇರ್ಪಟ್ಟಿದ್ದಾರೆ. ಒಬ್ಬರೇ, ರಾಧಾಕೃಷ್ಣ ಇಬ್ರು ಒಬ್ರೇ. ಆದ್ರೆ ಕೃಷ್ಣನ ಶರೀರದಿಂದಲೇ ರಾಧಾರಾಣಿ ಬಂದಿರೋದು. ಇದು ಸನಾತನವಾಗಿ ರಾಧಾರಾಣಿ ಕೃಷ್ಣನಿಂದ ಬೇರ್ಪಟ್ಬಿಟ್ಟಿದ್ದಾಳೆ. ಮತ್ತೆ ಅವಳು ಬೇರ್ಪಟ್ಟಿದ್ದ ಕಾರಣ ಏನು? ಕೃಷ್ಣನಿಗೆ ಈ ರೀತಿಯಾಗಿ ಭಕ್ತಿ ಮಾಡಿ ಅವನಿಗೆ ಆನಂದವನ್ನ ಕೊಡೋದಕ್ಕೆ. ಈಗ ಈ ಇಬ್ಬರು ಅಲೌಕಿಕ ವ್ಯಕ್ತಿಗಳು ಮತ್ತೆ ಒಂದಾಗಿದ್ದಾರೆ ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ. ಹಾಗಾಗಿ ಆ ಚೈತನ್ಯ ಮಹಾಪ್ರಭುಗಳಿಗೆ ನಾನು ನಮನವನ್ನು ಅರ್ಪಿಸುತ್ತಿದ್ದೇನೆ. ಅವರು ರಾಧಾರಾಣಿಯ ಭಾವ ಮತ್ತೆ ದ್ಯುತಿ, ಭಾವ ಅಂದ್ರೆ ಮನೋಭಾವ ಮತ್ತೆ ದ್ಯುತಿ ಅಂದ್ರೆ ಬಣ್ಣವನ್ನ ಸ್ವೀಕರಿಸಿದ್ದು ಕೃಷ್ಣನಾಗಿದ್ರು ಕೂಡ ರಾಧಾರಾಣಿಯ ಭಾವ ಮತ್ತು ಕಾಂತಿಯನ್ನು ಸ್ವೀಕರಿಸಿದ್ದು ಅವರು ಆ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟ ಆಗಿದ್ದಾರೆ. ಆ ಚೈತನ್ಯ ಮಹಾಪ್ರಭುಗಳಿಗೆ ನಾನು ನಮನವನ್ನ ಅರ್ಪಿಸುತ್ತಿದ್ದೇನೆ. ಹಾಗಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ರಾಧಾ ಕೃಷ್ಣ ಒಬ್ಬರೇ ವ್ಯಕ್ತಿ, ಅರೆ ಸನಾತನವಾಗಿ ಬೇರ್ಪಟ್ಟಿದ್ದಾರೆ. ಹೇಗೆ ನಾವೆಲ್ಲರೂ ಕೃಷ್ಣನ ಅಂಶ ಆದರೆ ಸನಾತನವಾಗಿ ಬೇರ್ಪಟ್ಟಿದ್ದೀವಿ, ಹಾಗಾಗಿ ನಾವು ಕೃಷ್ಣನೊಂದಿಗೆ ಒಂದೇ ಗುಣಾತ್ಮಕವಾಗಿ, ಆದ್ರೆ ಸನಾತನವಾಗಿ ಬೇರ್ಪಟ್ಟಿದ್ದೀವಿ. ಅದೇ ರೀತಿ ರಾಧಾರಾಣಿಯು ಕೃಷ್ಣನೇ, ಆದರೆ ಸನಾತನವಾಗಿ ಕೃಷ್ಣನಿಂದ ಬೇರ್ಪಟ್ಟಿದ್ದಾಳೆ. ಹಾಗಾಗಿ ರಾಧಾಕೃಷ್ಣನ ಪ್ರೇಮವನ್ನ ಯಾರೋ ಇಬ್ರು ಬೇರೆ ಬೇರೆ ವ್ಯಕ್ತಿಗಳು ಅಥವಾ ಸಂಬಂಧವಿಲ್ಲದೆ ಇರುವಂತ ವ್ಯಕ್ತಿಗಳು ಅನುಭವಿಸ್ತಾ ಇರೋ ಪ್ರೇಮ ಅಲ್ಲ. ಕೃಷ್ಣನೇ ತನ್ನ ಅಂತರಂಗ ಶಕ್ತಿಯಿಂದ, ಅಂತರಂಗ ಶಕ್ತಿ ಅಂದ್ರೆ ಒಳಗಿದೆ, ಅಂತರಂಗ ಶಕ್ತಿಯಲ್ಲಿ 3 ಭಾಗಗಳು: ಸಂಧಿನಿ, ಸಂವಿತ್, ಲಾದಿನಿ. ಲಾದಿನಿ ಅಂದ್ರೆ ಆನಂದವನ್ನ ನೀಡುವಂಥದ್ದು, ಅಂದ್ರೆ ಕೃಷ್ಣನ ಒಳಗಿರೋ ಶಕ್ತಿ, ಅವನಿಗೆ ಆನಂದವನ್ನು ನೀಡುವಂತಹ ಶಕ್ತಿ, ಅದು ಕೃಷ್ಣನ ಶರೀರದಿಂದ ಹೊರಗಡೆ ಬಂದು ರಾಧಾರಾಣಿಯ ರೂಪವನ್ನ ತಗೊಂಡಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ರಾಧಾಕೃಷ್ಣರ ಪ್ರೇಮ ಯಾವುದೋ ಸಂಬಂಧವಿಲ್ಲದೆ ಇರೋಂತಹ ಅಥವಾ ಯಾರೋ ಇಬ್ಬರು ವ್ಯಕ್ತಿಗಳ, ಅಪರಿಚಿತ ವ್ಯಕ್ತಿಗಳ ಪ್ರೇಮವಲ್ಲ. ಸ್ವಯಂ ಕೃಷ್ಣನೇ
ತನಗೇ ಆನಂದವನ್ನು ನೀಡೋ ಉದ್ದೇಶದಿಂದ ತನ್ನನ್ನೇ ತಾನು ಸನಾತನವಾಗಿ ರಾಧಾರಾಣಿಯಾಗಿ ಬೇರ್ಪಡಿಸ್ಕೊಂಡಿದ್ದಾನೆ. ಮತ್ತೆ ಆ ರಾಧಾರಾಣಿ ಅಸ್ತಿತ್ವದ ಉದ್ದೇಶ ಏನು? ಕೃಷ್ಣನಿಗೆ ಆನಂದವನ್ನು ನೀಡೋದು. ಲಾದಿನಿ ಶಕ್ತಿ, ಆನಂದವನ್ನು ನೀಡುವಂತ ಶಕ್ತಿ ರಾಧಾರಾಣಿ. ಈಗ ಅವರಿಬ್ರು ಬೇರೆ ಬೇರೆ ವ್ಯಕ್ತಿಗಳು ಒಂದೇ ದೇಹ, ಒಂದೇ ರೂಪವನ್ನು ಸ್ವೀಕರಿಸಿದ್ದಾರೆ. ಕೃಷ್ಣನೇ ಆಗಿದ್ರು ಕೂಡ ರಾಧಾರಾಣಿಯ ಭಾವ, ರಾಧಾರಾಣಿಯ ಬಣ್ಣವನ್ನು ಸ್ವೀಕರಿಸಿ ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಪ್ರಕಟ ಆಗಿದ್ದಾರೆ. ಓಕೆ, ಇಲ್ಲೇ ನಿಲ್ಸೋಣ. ಯಾರ್ಯಾರೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರಭು, ಶಾಂತರಸ ಸೇವೆ ಇಲ್ಲ ಅಂದ್ರಲ್ಲ, ಅದು ಹೆಂಗೆ ಪ್ರಭು? ಶಾಂತರಸದಲ್ಲಿ ಭಕ್ತರು ಯೋಚನೆ ಭಕ್ತರು ಅಂತ ಹೇಳಕ್ಕಾಗಲ್ಲ, ಯಾರು ಶಾಂತರಸದಲ್ಲಿದ್ದಾರೋ ಅವರು ಯೋಚನೆ ಮಾಡ್ತಾರೆ, ಭಗವಂತ ಸರ್ವಶ್ರೇಷ್ಠ, ಸರ್ವೋಚ್ಚ, ನಾನು ಬಹಳ ಕ್ಷುಲ್ಲಕ ಅಣು, ಅವನು ವಿಭು. ಅರೆ ಅವನು ವಿಭು ಆಗಿರ್ಲಿ, ನಾನು ಅಣುವಾಗಿರ್ಲಿ, ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ಕೋತೀನಿ, ಅವನ ಕೆಲಸ ಅವನು ಮಾಡ್ಕೊಳ್ಳಿ, ಅವನಿಗೂ ನಾನು ಅವನಿಗೆ ಏನು ಸೇವೆಯನ್ನ ಮಾಡೋ ಗೋಜಿಗೆ ಹೋಗೋದಿಲ್ಲ. ಇದು ಶಾಂತ ಅಂದ್ರೆ ಭಗವಂತನ ಸರ್ವೋಚ್ಚ ಸ್ಥಾನದ ಅರಿವಿದೆ, ಆದರೆ ಆ ಅರಿವು ಸೇವೆಯಾಗಿ ಪರಿವರ್ತಿತವಾಗೋದಿಲ್ಲ, ಹಾಗಾಗಿ ಅದು ಉಪಯೋಗವಿಲ್ಲ. ಅಂದ್ರೆ ಇವಾಗ ಜ್ಞಾನ ಇದೆ, ವಿಜ್ಞಾನವಿಲ್ಲ. ನನಗೆ ಗೊತ್ತು ಕೆಂಪು ಬಣ್ಣ ಇದ್ರೆ ಇದಿದ್ರೆ ಸಿಗ್ನಲ್ ಇದ್ರೆ ನಿಲ್ಬೇಕು ಅಂತ ಜ್ಞಾನ ಇದೆ, ಆದ್ರೆ ನಿಲ್ತಾ ಇಲ್ಲ ನಾನು. ಭಗವಂತನ ಸ್ಥಾನದ ಅರಿವಿದೆ, ಆದ್ರೆ ಅವನಿಗೆ ಸೇವೆ ಮಾಡ್ಬೇಕು ಅಂತ ತಿಳಿದಿದೆ, ಆದ್ರೂ ನಾನು ಸೇವೆಯ ಸ್ತರಕ್ಕೆ ಇಳಿತಾ ಇಲ್ಲ, ಹಾಗಾಗಿ ಅದು ವ್ಯರ್ಥ. ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಶಾಂತರಸದಲ್ಲಿ ಅಂದ್ರೆ ಭಗವಂತನಿಗೆ ಪೂಜೆ ಮಾಡುವಂತಹ ಪರಿಕರಗಳು ಅವೆಲ್ಲ ಶಾಂತರಸದಲ್ಲಿರುವುದಾ, ಹೇಗೆ? ಅಲ್ಲ, ಅದು ಗೋಲೋಕದಲ್ಲಿ ಮಾತ್ರ. ಇದು ಶಾಂತರಸ. ಸಾಮಾನ್ಯವಾಗಿ ಈ ರಸಗಳ ಬಗ್ಗೆ ಮಾತಾಡ್ತಿರುವಾಗ ಭೌತಿಕ ಜಗತ್ತಿನಲ್ಲಿ ಜೀವಿಗಳಿಗೂ ಭಗವಂತನಿಗೂ ಇರೋ ಸಂಬಂಧಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇರೋದು. ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ಪೂರ್ಣ ಕೃಷ್ಣ ಪ್ರಜ್ಞೆಯನ್ನ ಹೊಂದಿರುವಂತದ್ದು. ಅಲ್ಲೂ ಕೂಡ ಶಾಂತ ಒಂದು ನೀರಿದೆ, ಅದು ಶಾಂತರಸ. ಅರೆ ಆ ನೀರು ಈ ಭೌತಿಕ ಜಗತ್ತಿನ ಶಾಂತರಸ ಅಲ್ಲ, ಅದು ಆಧ್ಯಾತ್ಮಿಕ ಜಗತ್ತಿನ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿನ ಶಾಂತರಸ. ಎಲ್ಲಿ ಅಜೀವಿ ನಾನು ನೀರಾಗೇ ಇರ್ತೀನಿ, ನೀರಾಗೇ ಇದ್ಕೊಂಡು ನಾನು ಕೃಷ್ಣನಿಗೆ ಸೇವೆಯನ್ನ ಮಾಡ್ತೀನಿ ಅಂತ ನಿರ್ಧರಿಸೋದು ಆ ಶಾಂತರಸ, ಅದು ಬೇರೆ ಶಾಂತರಸ. ಇಲ್ಲಿ ಚರ್ಚೆ ಆಗ್ತಾ ಇರೋದು ಭೌತಿಕ ಜಗತ್ತಿನಲ್ಲಿ ಜೀವಿಗಳಿಗೂ ಭಗವಂತನ ನಡುವೆ ಇರೋ ಸಂಬಂಧದ ವಿಷಯ ಇಲ್ಲಿ ಚರ್ಚೆ ಆಗ್ತಾ ಇರೋದು. ಸರಿ ಪ್ರಭು. ಹಾಗೇನೆ ಹಲಾದಿನಿ ಶಕ್ತಿ ಶ್ರೀಮತಿ ರಾಧಾರಾಣಿ ಅವರು ಬಂದಿದ್ರೆ, ಅದೇ ತರ ಸಂವಿತ್ ಅದು ಬೇರೆ ಶಕ್ತಿ, ಬೇಕಾದಷ್ಟು ಶಕ್ತಿಗಳಿವೆ, ಭಗವಂತನ ಅಗಣಿತ ಶಕ್ತಿಗಳಿವೆ. ಸೊ ಇದು ಅಷ್ಟೇ, ಇದು ಲಾದಿನಿ ಲಾದಿನಿ ಶಕ್ತಿಯಲ್ಲೂ ಕೂಡ ಇದು ಮಹಾಭಾವ ಸ್ವರೂಪಿಣಿಯವಳು. ಇವಾಗ ಲಾದಿನಿ ಶಕ್ತಿಯಲ್ಲೂ ದ್ವಾರಕೆಯ ಕೃಷ್ಣನ ಪತ್ನಿಯರು ಕೂಡ ಲಾದಿನಿ ಶಕ್ತಿಯೇ, ಲಕ್ಷ್ಮೀ ದೇವಿಯು ಕೂಡ ಲಾದಿನಿ ಶಕ್ತಿಯೇ, ಯಾಕಂದ್ರೆ ಅವರೆಲ್ಲರೂ ಕೂಡ ರಾಧಾರಾಣಿಯಿಂದ ಬರ್ತಾರೋದು. ಆದ್ರೆ ರಾಧಾರಾಣಿ ಮೂಲ ಶಕ್ತಿ, ಒರಿಜಿನಲ್ ಶಕ್ತಿ, ಲಾದಿನಿ ಶಕ್ತಿ. ಸಂಧಿನಿ ಸಂಬಿತ್ತು ಬೇಕಾದಷ್ಟು ಭಗವಂತನ ಬೇರೆ ಬೇರೆ ಶಕ್ತಿಗಳಿವೆ, ಅದರ ಹೆಸರುಗಳು ನನಗೆ ಜ್ಞಾಪಕ ಇಲ್ಲ. ನೀಲ ಪ್ರಭುಪಾದ್ರು ಎಲ್ಲ ಒಂದ್ ಕಡೆ ವರ್ಣಿಸ್ತಾರೆ ವಿಷ್ಣುವಿನ ಶಕ್ತಿಗಳು ಅಂತ. ಓಕೆ, ನೋಡೋಣ, ಇದಕ್ಕೆ ಇನ್ನೇನಾದ್ರು ಪ್ರಶ್ನೆ ಇದ್ದೇ ಅದು ಹುಡ್ಕೋಣ. ಹಾಗಾಗಿ ಸಂಧಿನಿ ಸಂವಿತ್ ಅಲ್ಲೂ ಕೂಡ ಬೇರೆ ಬೇರೆ ಶಕ್ತಿಗಳ ಒಂದು ಪಟ್ಟಿ ಇದೆ, ಯಾವ ಯಾವ ಶಕ್ತಿಗಳು ಅಂತ. ಎಲ್ಲ ಓದಿದೀನಿ, ಎಲ್ಲಿ ಅಂತ ಜ್ಞಾಪಕ ಇಲ್ಲ, ಹುಡುಕ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಹೇಳಿ. ಇವರು ರಾಧಾಕೃಷ್ಣರು ಸನಾತನವಾಗಿ ಬೇರ್ಪಟ್ಟದ ಹಿನ್ನೆಲೆಯಲ್ಲಿ ಏನಾದ್ರೂ ಕತೆ ಇದೆಯಾ ಪ್ರಭು? ಇದೆ. ಸೊ ಒಂದ್ಸತಿ ಏನಾಗತ್ತೆ ಅಂದ್ರೆ, ಕೃಷ್ಣ ಒಂದು ಉದ್ಯಾನವನದಲ್ಲಿ ಕೂತಿರ್ತಾನೆ. ಉದ್ಯಾನವನದಲ್ಲಿ ಕೂತಿದ್ದು ಅವನಿಗೆ ತಕ್ಷಣ ಆನಂದಿಸಬೇಕು ಅಂತ ಅನ್ಸುತ್ತೆ, ಏನು ಆನಂದವನ್ನ ಆಸ್ವಾದಿಸ್ಬೇಕು ಅಂತ ಅವನ ಮನಸ್ಸಿಗೆ
ಅವನಿಗೆ ಇಚ್ಛೆ ಆಗತ್ತೆ ಆ ರೀತಿ. ಇಚ್ಛೆ ಆದ ತಕ್ಷಣ ಕೃಷ್ಣನ ಶರೀರದ ಎಡಭಾಗದಿಂದ ಒಂದು ರೂಪ ಪ್ರಕಟವಾಗತ್ತೆ. ಆ ರೂಪವೇ ರಾಧಾರಾಣಿ. ಅವಳು ಪ್ರಕಟ ಆದ ತಕ್ಷಣ ಅವಳೇನು ಮಾಡ್ತಾಳೆ ಅಂದ್ರೆ, ಕೃಷ್ಣ ಉದ್ಯಾನವನದಲ್ಲಿ ಕೂತಿದ್ದಾನೆ, ಅಲ್ಲಿ ಹಲವಾರು ಹೂಗಳಿವೆ. ರಾಧಾರಾಣಿ ಏನು ಮಾಡ್ತಾಳೆ ಅಂದ್ರೆ ತಕ್ಷಣ ಓಡ್ತಾಳೆ, ಓಡ್ ಹೋಗ್ಬಿಟ್ಟು ಆ ಹೂಗಳನ್ನ ತಂದ್ಬಿಟ್ಟು ಕೃಷ್ಣನ ಪಾದಗಳಿಗೆ ಅರ್ಪಿಸ್ತಾಳೆ. ನೋಡಿ ತೋರಿಸ್ತಾ ಇದ್ದಾಳೆ ಈ ರಾಧಾರಾಣಿ. ಅದಕ್ಕೆ ರಾಧಾ ಆರಾಧ್ಯತೆ. ಕೃಷ್ಣನಿಗೆ ಸೇವೆಯನ್ನ ಮಾಡೋದೇ ರಾಧಾರಾಣಿಯ ಅಸ್ತಿತ್ವದ ಉದ್ದೇಶ. ಇದು ಪರಮ ಪೂಜ್ಯ ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜರು ರಾಧಾರಾಣಿ ಭಾಗ 1 ಭಾಗ 2 ಅಂತ 2 ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಾಗ 1ರಲ್ಲಿ ಮೊದಲ ವಿಷಯ ಅವರು ಕೊಟ್ಟಿರೋದಿದೆ. ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆಗಿದ್ದು. ಯಾವಾಗ ಆಗಿದ್ದು? ಪುರಾಣ ಯಾವಾಗಲೂ ಶಾಶ್ವತವಾಗಿ ಬೇರ್ಪಟ್ಟಿರೋ ರೀತಿಯಲ್ಲಿ ಯಾವುದೋ ಅನಾದಿ ಕಾಲದಲ್ಲಿ ಆಗಿದ್ದಂತಹ ಇದು. ಕೃಷ್ಣನಿಗೆ ಆನಂದವನ್ನ ಅನುಭವಿಸ್ಬೇಕಾ ಅಂತ ಇಚ್ಛೆ ಬಂದಾಗ ರಾಧಾರಾಣಿ ಅವಳ ದೇಹದಿಂದಲೇ ಪ್ರಕಟವಾಗ್ತಾಳೆ. ಮತ್ತೆ ಅವಳು ಮಾಡೋ ಕೆಲಸವೂ ಕೂಡ ಕೃಷ್ಣನ ಸೇವೆ. ಓಕೆ, ಯಾವ್ದಾರ ಪ್ರಶ್ನೆ ಇದೆಯಾ? ಓಕೆ, ಇಲ್ಲಿಗೆ ರೆಕಾರ್ಡಿಂಗ್ ಇಲ್ಲ ನಿಲ್ಲಿಸ್ತೀನಿ. ಇವಾಗ ರವಿತೇಜ ಪ್ರಭು ಕೇಳಿದ ಪ್ರಶ್ನೆಗೆ ಉತ್ತರ ಹುಡುಕೋಣ. ಓಕೆ, ಶ್ರೀ ಚೈತನ್ಯ ಚರಿತಾಮೃತ ಕೀ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕೀ ಜಯ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪ್ರತಿದಾನ. ಹರೇ ಕೃಷ್ಣ.